ಪ್ರೇಮ ಹೇಳೋದನ್ನ ಅರ್ಥ ಮಾಡ್ಕೋ. ಓಕೆ ಫೈನ್, ಐ ಆಮ್ ಸಾರಿ. ನೀವೇನೇ ಮಾಡಿ ಸಾರಿ ಕೇಳಿದ್ರು ನೋಡ್ಕೊಂಡಿರಕ್ ನಮ್ಮನ್ನೇನ್ ಗುಗ್ಗುಗಳು ಅನ್ಕೊಂಡಿದೀರಾ? ನಮ್ಮಂತ ಹುಡ್ಗಿರ್ ಫೀಲಿಂಗ್ಸ್ ಅರ್ಥ ಆಗಲ್ವಲ್ಲ ನಿಮ್ಗೆ? ಓಕೆ, ಈವನ್ ಐ ಆಮ್ ಸಾರಿ. ನಮ್ಮ ಅಪ್ಪ ಅಮ್ಮನ್ಗೆ ನಿಮ್ಮಂತವ್ರು ಇಷ್ಟ ಆಗಲ್ಲ. ಶಬಾಷ್, ಎಲ್ಲಾ ಹುಡುಗಿರು ಒಂದೇ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ. ಜಗತ್ತಲ್ಲಿರೋ ಅಷ್ಟು ಖುಷಿನ ಕೊಟ್ಟು ಕಾಪಾಡ್ಬೇಕು. ಯಾವ ಪ್ರೇಮಿನೋ ಅವ್ನ ಪ್ರೇಮಿನ ನನ್ನಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬಾರ್ದು, ರೆಪ್ಪೆ ಕಣ್ಣನ್ ಕಾಯೋ ತರ ಕಾಯ್ಬೇಕು ಅಂತ ನಾವು ಹುಡುಗರು ಕನ್ಸ್ ಕಾಣ್ತಾ ಇರ್ತೀವಿ. ಆದ್ರೆ ನೀವು ಇನ್ನೊಬ್ಬನ ಮದ್ವೆ ಆಗೋರ್ಗು ಸೆಕ್ಯೂರಿಟಿಗೆ ಖರ್ಚಿಗೆ ಆದ್ರೆ ಸಾಕು ಅಂತ ಇರ್ತೀರಾ ಅಲ್ಲ. ನೀವು ಹುಡುಗಿರು ಲವ್ ಮಾಡೋವರ್ಗು, ಚೆನ್ನಾಗಿ ಸುತ್ತಾಡೋರ್ಗು, ತೀಟೆ ತೀರೋರ್ಗು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ, ಅವ್ರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಒಪ್ಪಲ್ಲ ಅಂತ ಕತೆ ಓದ್ತೀರಾ. ನಮ್ಮನ್ನ ಒಪ್ಕೋಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇರುತ್ತೆ, ಆದ್ರೆ ಬಿಡ್ಬೇಕಾದ್ರೆ ಇಷ್ಟ ಆಗಲ್ಲ ಅಲ್ವಾ? ನೀವು ಹುಡುಗಿರ್ಗೆ ಲವ್ ಮಾಡಕ್ ಸಾಲಿಡ್ ಹುಡುಗನೇ ಬೇಕು, ಆದ್ರೆ ಮದ್ವೆ ಆಗಕ್ಕೆ ಸಾಫ್ಟ್ವೇರ್ ಹುಡುಗನೇ ಬೇಕು ಅಲ್ವಾ? ನಾನೇ ತುಂಬಾ ಸತಿ ಬೈದಿದ್ದೆ, ಯಾಕೆ ಈ ಹುಡುಗರು ಲವ್ ಅಂತ ಸಾಯ್ತಾರೆ ಅಂತ. ಆದ್ರೆ ಈಗ ಗೊತ್ತಾಯ್ತು, ಲವ್ ಮಾಡಿ ಪ್ರತಿಯೊಬ್ಬ ಹುಡುಗನು ಮದ್ವೆ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬಾರ್ಗಂತೂ ಹೋಗೇ ಹೋಗ್ತಾನೆ. ಆದ್ರೆ ನಾನು ನಿನ್ನ ನೆನಪಲ್ಲಿ ಯಾವತ್ತೂ ಎಣ್ಣೆ ಹೊಡಿಯಲ್ಲ. ಯಾಕೆಂದ್ರೆ ಎಣ್ಣೆ ಹೊಡೆದಾಗ ಅವ್ರ ನೆನಪನ್ನ ಮರ್ತು ಬಿಡ್ತಾರಂತೆ. ಆದ್ರೆ ನಾನು ಯಾವತ್ತೂ ಯಾವ ಕ್ಷಣದಲ್ಲೂ ನಿನ್ನ ಮರೆಯಕ್ಕೆ ಇಷ್ಟಪಡಲ್ಲ, ಕನ್ಸಲ್ಲೂ ಕೂಡ. ಬಿಕಾಸ್ ನಾನು ನಿನ್ನ ಯಾವತ್ತು ಟೈಮ್ ಪಾಸ್ಗೆ ಲವ್ ಮಾಡಿ